ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾನೇ ಬೇಗ ಆಗುವಂಥ ಒಂದು ಚಾಕ್ಲೇಟ್ ಕೇಕು. ಇದಕ್ಕೆ ನೀವು ಮನೆಯಲ್ಲಿ ಅವನ್ ಇದ್ರೂ ಬಳಸೋದು ಬೇಡ. ನಾವು ತುಂಬಾನೇ ಸುಲಭನಾಗಿ ಮಾಡ್ತಾ ಇರೋ ಒಂದು ಮೆಥಡ್ಡು. ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್‌ನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ಬೇಕಿಂಗ್ ಸೋಡಾನ ಹಾಕ್ಕೊಂಡು ತುಂಬ ಹಗುರವಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತೆ. ಜೋರಾಗಿ ಮಿಕ್ಸ್ ಮಾಡೋದು ಬೇಡ. ತುಂಬ ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಳಿ ಇರೋ ಮೊಸರು ಬೇಡ. ಸಿಹಿ ಮೊಸರು ಬೇಕು. ಈಗ ಇದಕ್ಕೆ ನಾನು ಬೆಲ್ಲನ ಬಳಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಪುಡಿ ಹಾಕ್ಕೋಬಹುದು. ವಾಸನೆ ಇಲ್ಲದೇ ಇರೋ ಅಂಥ ಒಂದು ಎಣ್ಣೆನ ಹಾಕ್ಕೊಂಡು ಮತ್ತೆ ಅದನ್ನು ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಪ್ಯಾನಲ್ಲಿ ನಾವು ಮಾಡ್ತಾ ಇರೋದು, ಹಾಗಾಗಿ ಅವನ್ ಬೇಡ. 1/4 ಕಪ್‌ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಹಿಡ್ಕೋಬೇಕು. ಎಲ್ಲೂ ಗಂಟುಗಳು ಇರಬಾರ್ದು. ಈಗ ಇದಕ್ಕೆ ಕೋಕೋ ಪೌಡರ್ ಅಂತ ಸಿಗತ್ತಲ್ಲ, ಅದನ್ನು ಹಾಕ್ಕೊಂಡು ಮತ್ತೆ ಜರಡಿ ಹಿಡ್ಕೋತಾ ಇದ್ದೀನಿ. ನಿಮಗೆ ಗೋಧಿ ಹಿಟ್ಟು ಬೇಡ ಅಂತಂದರೆ ಮೈದಾನ ಬಳಸ್ಬೋದು. ಈಗ ಜರಡಿ ಹಿಡ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡಾಗ ಈ ಥರ ಆಗತ್ತೆ. ಎಲ್ಲೂ ಗಂಟುಗಳಿರಬಾರ್ದು. ಸ್ವಲ್ಪ ಗಟ್ಟಿಯಾಗಿದೆ ಮಿಶ್ರಣ ಅಂತಾದರೆ ಆಮೇಲೆ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ನಾನು ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ಒಂದು 2 ಸ್ಪೂನಷ್ಟು ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ಒಂದು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ ತವಾನ ಇಟ್ಕೊಂಡಿದ್ದೀವಿ. ತವಾ ಕಬ್ಬಿಣದ್ದು ದಪ್ಪಕ್ಕಿರಬೇಕು. ಸಣ್ಣ ಊರಿನಲ್ಲಿ ಅದು ಬಿಸಿ ಆಗ್ತಾ ಇರಬೇಕು. ಕೊನೆಯದಾಗಿ ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಜೋರಾಗಿ ಮಿಕ್ಸ್ ಮಾಡೋದು ಬೇಡ, ಇಲ್ಲ ಅಂತಂದರೆ ಗಟ್ಟಿ ಆಗಿಬಿಡುತ್ತೆ, ಹಗುರವಾಗಿ ಬರಲ್ಲ ಕೇಕು. ಈಗ ತವಾ ಕಾದಿದೆ. ನಮ್ಮ ಪ್ಯಾನನ್ನು ಇಟ್ಟು ಮುಚ್ಚಳ ಮುಚ್ಚಿ ಸಣ್ಣ ಊರಿನಲ್ಲಿ 30ರಿಂದ 35 ನಿಮಿಷ ಇದು ಬೇಕಾಗಬೇಕು. ಮಧ್ಯೆ ಮಧ್ಯೆ ತೆಗಿಯೋಕ್ಕೆ ಹೋಗಬಾರ್ದು. ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಬೇಕಾಗಿದೆ. ತೆಗೆದಿಟ್ಕೊಂಡು ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು. ಈಗ ಪೂರ್ತಿಯಾಗಿ ಆರಿದೆ. ಅದನ್ನು ನಾವು ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ತುಂಬಾ ಹಗುರವಾಗಿ ಬಂದಿರೋವಂಥ ಒಂದು ಕೇಕು. ನೋಡಿದ್ರಲ್ಲ, ಅವನ್ ಬೇಡ, ಮೈದಾ ಬೇಡ, ಸಕ್ಕರೆ ಬೇಡ, ಹಾಗೆ ಮಾಡುವಂಥದ್ದು. ಗೋಧಿ ಹಿಟ್ಟಿನಲ್ಲಿ ಬೆಲ್ಲ ಹಾಕಿ ಮಾಡಿರುವಂಥದ್ದು. ತುಂಬಾ ಹಗುರವಾಗಿ ಬಂದಿರೋ ಅಂಥ ಒಂದು ಕೇಕು. ಹೀಗೆ ತಿನ್ಬೋದು. ಬೇಡ ಅಂತಂದರೆ ಇದ್ರ ಮೇಲೆ ನಾವು ಚಾಕ್ಲೇಟ್ ಸಾಸನ್ನು ಹಾಕ್ಕೊಂಡು ತಿನ್ಬೋದು. ಈಗ ಒಂದು ಪಾತ್ರೆಯಲ್ಲಿ ನೀರು ಕಾದಿದೆ. ಅದರ ಮೇಲೆ ಒಂದು ಬಟ್ಲನ್ನು ಇಟ್ಟು ಅದಕ್ಕೆ ಡಾರ್ಕ್ ಚಾಕ್ಲೇಟ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸುಮಾರು 1 ಕಪ್‌ನಷ್ಟು. ಸಣ್ಣ ಊರಿನಲ್ಲಿ ಅದು ಮೆಲ್ಟ್ ಆಗಬೇಕು. 1 ಸ್ಪೂನಷ್ಟು ಕ್ರೀಮನ್ನು ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಏನು ಕೆನೆ ಇರುತ್ತೆ ಅದನ್ನು ತಗೊಂಡು ಹಾಕ್ಕೊಂಡಿದ್ದೀನಿ. ಈಗ ನಿಧಾನಕ್ಕೆ ಬಿಸಿ ಆಗ್ತಾ ಆಗ್ತಾ ಚಾಕ್ಲೇಟು ಮತ್ತು ಕ್ರೀಮು ಮಿಕ್ಸ್ ಆಗಿ ಕರಗ್ತಾ ಇದೆ. ಇದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಶೈನಿಂಗ್ ಬರುತ್ತೆ. ಈಗ ನೋಡಿ, ನೀರಾಗಿ ಆಗಬೇಕು ಅದು. ಈ ಥರ ಆದಾಗ ಮಿಕ್ಸ್ ಮಾಡ್ತಾ ಇರಬೇಕು. ಎಲ್ಲೂ ಗಂಟುಗಳಾಗಲ್ಲ. ಸಣ್ಣ ಊರಿನಲ್ಲಿ ಕೆಳಗಡೆಯಿಂದ ಬಿಸಿ ಬರ್ತಾ ಇರಬೇಕು. ಮೇಲ್ಗಡೆ ಇದು ಒಂದು ಸಾಸ್ ರೆಡಿ ಆಯಿತು. ಇದನ್ನು ನೀವು ಸ್ವಲ್ಪ ಆರಿದ ಮೇಲೆ ಕೇಕ್ ಮೇಲೆ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಮೇಲ್ಗಡೆ ಚಾಕ್ಲೇಟ್ ಸಾಸ್ ಹಾಕಿದಾಗ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ತುಂಬಾ ಹಗುರವಾಗಿ ಬಂದಿರೋ ಒಂದು ಕೇಕು, ಪ್ಯಾನಲ್ಲಿ ಮಾಡಿರುವಂಥದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.